ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ಅತ್ತೆ ಅಪ್ಪನ ಹತ್ರ ಏನ್ ಮಾತಾಡಿರ್ಬೋದು? ನಿನ್ಗೇನಾದ್ರೂ ಗೊತ್ತಾಯ್ತಾ? ಇಲ್ಲ ಮೇಡಮ್, ಗೊತ್ತಾಗಿಲ್ಲ. ಯಜಮಾನ್ರು ವಿಜಯ ಮೇಡಮ್ ರೂಮ್ ಒಳಗಡೆ ಹೋದ್ಮೇಲೆ ತುಂಬ ಹೊತ್ತು ಬರಲೇ ಇಲ್ಲ, ಮಾತಾಡ್ತಾನೆ ಇದ್ರು. ನಾನು ಕಾಯೋಷ್ಟು ಕಾದ್ಬಿಟ್ಟು ಹೊರಟ್ಬಿಟ್ಟೆ ಮೇಡಮ್. ಏನಾಯ್ತು ಮೇಡಮ್? ಹೇಗಿದೆ ವಾತಾವರಣ ಮನೇಲಿ? ಹಾಗೆ ಇದೆ ಸುಬ್ಬು, ಆದ್ರೆ ಮನೇಲಿ ಏನೋ ನಡೀತಿದೆ ಅಂತ ಅನಿಸ್ತಾ ಇದೆ ನನಗೆ. ಏನು ನಡೆಯೋಕ್ಕೆ ಸಾಧ್ಯ ಮೇಡಮ್? ಮನೇಲಿ ಏನೇ ಅನಾಹುತಗಳು ನಡೆದ್ರು ಅದಕ್ಕೆ ವಿಜಯ ಮೇಡಮೇ ಕಾರಣ ಆಗಿರ್ತಾರೆ. ಈಗ ನೋಡಿದ್ರೆ ವಿಜಯ ಮೇಡಮೇ ಹುಷಾರಿಲ್ಲ ಅಂತ ಮಲಗಿದಾರಲ್ಲ, ಅಂಥದ್ರಲ್ಲಿ ಏನು ನಡೆಯೋಕ್ಕೆ ಸಾಧ್ಯ? ಏನು ಹೇಳ್ದೆ ನೀನು? ಸಾರಿ ಮೇಡಮ್, ಸ್ಲೋಲ್ಲಿ ಏನೋ ಹೇಳ್ಬಿಟ್ಟೆ, ಸಾರಿ. ಇಲ್ಲ ಸುಬ್ಬು, ನೀನೇನೇ ಹೇಳಿದ್ರು ಸತ್ಯನೇ ಹೇಳಿದ್ಯಾ. ಬರೀ ನಮ್ಮ ಮನೇಲಿ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಏನೇ ಅನಾಹುತಗಳಾಗ್ತಾ ಇದ್ರು ಅದಕ್ಕೆಲ್ಲ ಕಾರಣ ಅವರೇ. ಈಗಲೂ ಅಂಥದ್ದೇ ಒಂದು ಉದ್ದೇಶ ಇಟ್ಕೊಂಡು ನಾಟಕ ಆಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ನಾಟಕನಾ? ಇಲ್ಲ ಮೇಡಮ್, ಪಾಪ ಡಾಕ್ಟ್ರು ಬಂದು ಹೇಳ್ಬಿಟ್ಟು ಹೋದ್ರಲ್ಲ, ಅವ್ರು ಬೇರೆ ಊಟ ಬಿಟ್ಟಿದ್ದಾರೆ, ಸುಸ್ತಾಗಿದೆ ಅಂತ ರೂಮಿಂದ ಆಚೆನೆ ಬರ್ತಾ ಇಲ್ಲ. ಇದೆಲ್ಲ ನಾಟಕ ಅಂತ ಹೇಗೆ ಹೇಳ್ತೀರಾ ಮೇಡಮ್? ನಾಟಕ ಆಡಕ್ಕೆ ಹೇಗೆ ಸಾಧ್ಯ ಅವರು? ಸುಬ್ಬು, ಎಲ್ರನ್ನೂ ಒಳ್ಳೆಯವರಂತ ಅನ್ಕೊಳ್ಳೋಷ್ಟು ಒಳ್ಳೆಯವನಾಗ್ಬೇಡ ನೀನು. ಅತಿ ಒಳ್ಳೆತನ = ದಡ್ಡತನ. ಇವತ್ತಿನ ಕಾಲದಲ್ಲಿ ತುಂಬಾ ಒಳ್ಳೆಯವ್ರನ್ನ ಏನಂತ ಕರೀತಾರೆ ಹೇಳು? ದಡ್ರು ಅಂತಾರೆ ಮೇಡಮ್. ಇನ್ನೇನ್ ಮತ್ತೆ? ಅವ್ರು ಏನೇನೆಲ್ಲ ಮಾಡಿದ್ರು ಅಂತ ಗೊತ್ತು ತಾನೇ ನಿನಗೆ? ಅವತ್ತಿನ ದಿನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ನಮ್ಮಿಬ್ರು ಪ್ರಾಣನೂ ಹೋಗ್ತಾ ಇತ್ತು. ಇದೆಲ್ಲ ಗೊತ್ತಿದ್ರು ನೀನು ಇನ್ನೂ ಅವ್ರು ನಂಬ್ತಿದ್ಯಲ್ಲ, ಬುದ್ಧಿ ಇಲ್ವಾ ಸುಬ್ಬು ನಿನಗೆ? ಒಂದ್ಸಲ ನೆನ್ಪು ಮಾಡ್ಕೊ, ಆ ಫಾರ್ಮ್ ಹೌಸಲ್ಲಿ ಎಷ್ಟೋ ವರ್ಷಗಳಿಂದ ಅವ್ರು ಯಾರನ್ನು ಕೂಡ ಹಾಕಿದ್ದಾರೆ. ಅವ್ರನ್ನ ಯಾರಾದ್ರೂ ನೋಡಕ್ ಹೋದ್ರೆ ಅವ್ರನ್ನ ಕೊಲ್ಲಿಸ್ತಾರೆ. ನಾನ್ ಕಿಡ್ನಾಪ್ ಆಗಿದ್ದು, ನಮ್ಮಿಬ್ರ ಮೇಲೆ ಅಟ್ಯಾಕ್ ಆಗಿದ್ದು, ಇದೆಲ್ಲ ಯಾರು ಮಾಡಿರ್ಬೋದು ಸುಬ್ಬು? ಒಬ್ರನ್ನ ಕೊಲ್ಸೋಷ್ಟು ಕ್ರೂರಿ ನಮ್ಮ ಮನೇಲೇ ಇರುವಾಗ ಅವ್ರನ್ನ ನಂಬೋದು ಎಷ್ಟು ಸರಿ ಸುಬ್ಬು? ಹಾಗಿದ್ರೆ ಇದೆಲ್ಲ ಸುಳ್ಳು, ಇದೆಲ್ಲ ನಾಟಕ ಅಂತ ಅನ್ನಿಸ್ತಾ ಇದೆ ನನಗೆ. ಅವ್ರು ಮಾಡಿರೋದನ್ನ ಮರೆತು ನಾವು ಸುಮ್ಮನೆ ಆಗಿದ್ದೀವಿ. ನಾವು ಸುಮ್ಮನೆ ಬಿಡಬಾರ್ದು ಸುಬ್ಬು. ನಾವು ನಾಳೆನೇ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು. ಆ ಫಾರ್ಮ್ ಹೌಸಲ್ಲಿ ಇರೋರು ಯಾರು, ಅವ್ರ ಹಿಂದಿರೋ ರಹಸ್ಯ ಏನು, ಅದನ್ನೆಲ್ಲ ಒಂದಷ್ಟು ದಿನ ಮರ್ತು ಬಿಡೋಣ ಮೇಡಮ್. ಏನ್ ಹೇಳ್ತಿದ್ಯಾ ಸುಬ್ಬು ನೀನು? ಮನೇಲಿ ಬೇರೆ ವರನ್ ಮದ್ವೆ ಓಡಾಟ ನಡೀತಾ ಇದೆ. ನೀವು ನಿಮ್ಮ ಹುಡುಗಂಗೆ ಪ್ರಪೋಸ್ ಮಾಡಬೇಕು, ಒಪ್ಪಿಸ್ಬೇಕು ಅಂತೆಲ್ಲ ಅನ್ಕೊಂಡಿದ್ದೀರಾ. ಇಷ್ಟು ಒಳ್ಳೆ ಕಾರ್ಯಗಳ ಮಧ್ಯ ಇಂಥ ಕೆಲ್ಸಗಳು ಬೇಕಾ ಮೇಡಮ್? ವರನ್ ಮದ್ವೆ ಮುಗಿಲಿ, ನೀವು ನಿಮ್ಮ ಹುಡುಗಂಗೆ ಪ್ರಪೋಸ್ ಮಾಡಿ ಒಪ್ಪಿಸಿ, ಆಮೇಲೆ ಇದ್ರ ಬಗ್ಗೆ ಎಲ್ಲ ನೋಡ್ಕೊಳ್ಳೋಣ. ಹಾಗಂತ ನಾವು ಲೇಟ್ ಮಾಡಿದ್ರೆ ಮುಂದೆ ಅವರಿಂದ ನಮಗೆ ಅಪಾಯ ಆಗ್ಬೋದು ಸುಬ್ಬು. ಅದು ನಿಜಾನೇ ಮೇಡಮ್, ಬಟ್ ಇವಾಗ್ಲೂ ಏನಾದರೂ ಅಪಾಯ ಆಗ್ಬಿಟ್ರೆ? ಸರಿ, ಯೋಚನೆ ಮಾಡೋಣ, ಆದ್ರೆ ನಾವಿದನ್ನೆಲ್ಲ ಮರಿಬಾರ್ದು. ಇದು ನಮ್ಮ ತಲೆಯಲ್ಲೇ ಇರಬೇಕು. ಆಯ್ತು ಮೇಡಮ್, ತಲೆಯಲ್ಲಿ ಇರುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ. ನಾಳೆ ಅಲ್ಲಿಗೆ ಬರ್ತೀನಲ್ಲ, ಮಾತಾಡೋಣ. ಈಗ ಮಲ್ಕೊಳ್ಳಿ, ಗುಡ್ ನೈಟ್. ಸರಿ ಆಯ್ತು, ಗುಡ್ ನೈಟ್. ನಾಳೆ ಬೇಗ ಬಾ, ನಾನು ಕಾಯ್ತಾ ಇರ್ತೀನಿ. ಕಾಯ್ತಾ ಇರ್ತೀರಾ? ಏನಾದರೂ ಕೆಲಸ ಇದೆಯಾ ಮೇಡಮ್? ಏನೂ ಇಲ್ವೋ, ನೀನೇ ಹೇಳಿದ್ಯಲ್ಲ ನಾಳೆ ಬರ್ತೀನಿ ಮಾತಾಡೋಣ ಅಂತ, ಅದಕ್ಕೆ ಹೇಳ್ದೆ ಅಷ್ಟೆ. ಓ ಹಂಗಾ? ಸರಿ ಸರಿ ಮೇಡಮ್, ಬರ್ತೀನಿ ಬೇಗ. ಮಲ್ಕೊಳ್ಳಿ, ಗುಡ್ ನೈಟ್. ಗುಡ್ ನೈಟ್. ಏನೂ ಅರ್ಥ ಆಗಲ್ಲ ಇವನಿಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.